ಏನಾದರೂ ದುಡಿಮೆಗೆ ತೊಡಗಬೇಕೆಂಬ ಹಂಬಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಮಣ್ಣೆ ಗ್ರಾಮದ ಶ್ರೀಮತಿ ಲಾವಣ್ಯ ಅವರಿಗೆ ಯಾವುದಕ್ಕೂ ಮೂಲಧನ ಅನಿವಾರ್ಯ. ಇಂತಹ ಸಮಯಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ರೂಪಿಸಿದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ WDC 2.0 ಯೋಜನೆಯ ಜೀವನೋಪಾಯ ಚಟುವಟಿಕೆಯ ಮೂಲಕ ನೆರವು ಹೊಂದಿದರು. ಸ್ವ ಉದ್ಯೋಗವಾಗಿ ಅಡಿಕೆ ಹಾಳೆಯ ಪ್ಲೇಟ್ ತಯಾರಿಕೆಗೆ ತೊಡಗಿದರು. ನಿರ್ದಿಷ್ಟ ಕೆಲಸ, ನಿರ್ದಿಷ್ಟ ಪರಿಶ್ರಮ, ನಿರ್ದಿಷ್ಟ ಆದಾಯವ ಪಡೆಯತೊಡಗಿದ್ದಾರೆ. ಜೀವನಕ್ಕೊಂದು ನೆಮ್ಮದಿ ಬಂದಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆ ಅಡಿ 2 ಲಕ್ಷ ಅನುದಾನವನ್ನು ಇವರು ನೀಡಿದ್ದೇವೆ. ಒಕ್ಕೂಟದಿಂದ ಮತ್ತು ಸ್ವಸಹಾಯ ಸಂಘದಿಂದ ಪ್ರೇರಿತಗೊಂಡು ಈ ಒಂದು ಅಡಿಕೆ ಪ್ಲೇಟ್ನ ಮೇಕಿಂಗ್ನ ಸ್ಟಾರ್ಟ್ ಮಾಡಿದರೆ ಇದರಿಂದ ತುಂಬ ಆದಾಯ ಕೂಡ ಸಿಗುತ್ತೆ. ತಿಂಗಳಿಗೆ ಏನಿಲ್ಲಂದರೆ 40,000ರಿಂದ 45,000 ಆದಾಯ ಕೂಡ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಇದರಿಂದ ತುಂಬ ಅನುಕೂಲ ಆಗಿದೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರಿಗೆ. ಮಹಾಲಕ್ಷ್ಮಿ ಸ್ವಸಹಾಯ ಸಂಘದ ಸದಸ್ಯರಾದ ಇವರು ಸಂಜೀವಿನಿ ಮಣ್ಣೆ ಫೆಡರೇಷನ್ ಮೂಲಕ 2 ಲಕ್ಷ ರೂಪಾಯಿಗಳ ಕಡಿಮೆ ಬಡ್ಡಿ ದರದ ಸಾಲ ರೂಪದ ನೆರವು ಪಡೆದು ತಾವು 3.5 ಲಕ್ಷ ರೂಪಾಯಿಗಳ ಸೇರಿಸಿ ಈ ಎಲ್ಲ ಯಂತ್ರಗಳ ಹೊಂದಿದರು. ನಾವು ಮಣ್ಣೆ ಗ್ರಾಮದಲ್ಲಿ 3 ವರ್ಷದ ಹಿಂದೆ ಫಸ್ಟು ಸಂಘ ಶುರು ಮಾಡಿದೋ, ಶ್ರೀ ಮಹಾಲಕ್ಷ್ಮಿ ಶ್ರೀಶಕ್ತಿ ಸ್ವಸಹಾಯ ಸಂಘ ಅಂತ. ಸಂಘ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸಂಜೀವಿನಿ ಒಕ್ಕೂಟಕ್ಕೆ ಮೆಂಬರ್ ಆದೋ. ಬೇರೆ ಮಹಿಳೆಯಿಂದ ನಮಗೆ ಸ್ಫೂರ್ತಿಯಾಗಿ ನಾನು ಈ ಉದ್ಯೋಗನ ಶುರು ಮಾಡಬೇಕು ಅಂತ ನನಗೂ ಇಷ್ಟ ಆಗಿ ಶುರು ಮಾಡಿದ್ದು. ಸ್ಟಾರ್ಟಿಂಗ್ ನಮ್ಗೆ ಒಕ್ಕೂಟದಲ್ಲಿ 3.5 ಲಕ್ಷ ಲೋನ್ ಕೊಟ್ಟರು. ಈ ಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೆ 5 ಲಕ್ಷ ಬಂಡವಾಳ ಹೂಡಿದೀವಿ, ಸಾಲ ಎಲ್ಲ ತೀರ್ಸಿದೀವಿ. ಆಲ್ಮೋಸ್ಟ್ 2 ವರ್ಷ ಆಯಿತು ನಾವು ಉದ್ಯೋಗ ಸ್ಟಾರ್ಟ್ ಮಾಡಿ. ಸಂಘದಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅಡಿಕೆ ಹಾಳೆಗಳು ಇಲ್ಲಿಗೆ ತಲುಪುವ ವ್ಯವಸ್ಥೆ ಮಾಡಿಕೊಂಡರು. ಈಗ ಪ್ಲೇಟ್ಗಳ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಈಗ ತಿಂಗಳಿಗೆ 40,000ರಿಂದ 50,000 ರೂಪಾಯಿಗಳಷ್ಟು ಆದಾಯ ಕಾಣುತ್ತಿದ್ದಾರೆ. ಪಡೆದ ಸಾಲವನ್ನು ತೀರಿಸುತ್ತಿದ್ದಾರೆ. ಇವರ ಜೀವನವೆಂಬ ಜೀವನ ಹದದ ದಾರಿಯಲ್ಲಿ ಸಾಗಿದೆ.